ಡಾಕ್ಟರ್, ಈಗ ಸರ್ಜಿಕಲ್ ಆಪ್ಷನ್ಸ್ ನೀವು ಹೇಳಿದ್ರಿ ಆ್ಯಂಡ್ ಈಗ ಎಷ್ಟೋ ಜನರಲ್ಲಿ ಭಯ ಇರೋದು ಸರ್ಜರಿ ಮಾಡಿಸಿದ್ರೆ ತುಂಬ ದಿನ ಆಗಬಹುದು, ರಿಕವರಿ ಟೈಮ್ ತುಂಬ ತೊಗೊಳುತ್ತೆ ಅನಿಸುತ್ತೆ, ಅಡ್ಮಿಟ್ ಆಗಬೇಕಾಗತ್ತೆ ತುಂಬ ದಿನ, ಈ ರೀತಿಯ ಒಂದಷ್ಟು ಸಾಕಷ್ಟು ಡೌಟ್ಸ್ ಇರುತ್ತೆ ಡಾಕ್ಟರ್. ಸೊ ಸರ್ಜರಿ ಯಾವ ರೀತಿಯ ಆಪ್ಷನಲ್ಲಿ ಪೇಷಂಟ್ಸಿಗೆ ಅವೈಲೇಬಲ್ ಇದೆ, ಬೇಗ ರಿಕವರ್ ಆಗಬಹುದಾ ಅವರು ಸರ್ಜರಿಯಿಂದ, ಅದ್ರ ಬಗ್ಗೆ ಹೇಳೋದಾದರೆ? ಸೊ ಬೇಸಿಕಲಿ ಈ ಥರ ಮಾಹಿತಿ ಭಾಳ ಜನಕ್ಕೆ ಕಡಿಮೆ ಇರ್ತದೆ. ಯಾಕಂದರೆ ಭಾಳ ಜನ ಆಪರೇಷನ್ ಅಂದ ತಕ್ಷಣ ಒಂದೆರಡು ದಿವಸ ಆಸ್ಪತ್ರೆಯಲ್ಲೇ ಇರಬೇಕು ಅಂತ ಭಾಳ ಜನ ಅನ್ಕೊತಾ ಇರ್ತಾರೆ. ಆ ಥರ ಆಪರೇಷನ್ಸ್ ಅಲ್ಲ ಇವು. ಯಾಕಂದರೆ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಿಷಿನ್ ಆಪರೇಷನ್ ಥಿಯೇಟರ್ ಒಳಗೆ ತೊಗೊಂಡೋಗಿ ಅದರಿಂದ ಒಂದು ರಿಯಲ್ ಟೈಮ್ ನ್ಯಾವಿಗೇಷನ್ ನೋಡ್ಕೊತ ಒಂದು 25-30 ನಿಮಿಷದಲ್ಲಿ ಮುಗಿಸ್ಬಿಟ್ಟು ಒಂದು 2 ಗಂಟೆ ಆದಮೇಲೆ ಮನೆಗೆ ವಾಕಿಂಗ್ ಮಾಡ್ಕೊಂಡು ಮನೆಗೆ ಹೋಗ್ಬೋದು ಒಂಥರ ಆಪರೇಷನ್ಸ್ ಇವು. ಸೊ ಭಾಳ ಜನ ಇದರಲ್ಲಿ ಸ್ಪೈನಲ್ ಅನಸ್ಥೀಷಿಯಾ, ಜನರಲ್ ಅನಸ್ಥೀಷಿಯಾ ಆ ಥರ ಇರಲ್ಲ. ಲೋಕಲ್ ಅನಸ್ಥೀಷಿಯಾ ಒಂದೇ ಕೊಡ್ತೀವಿ. ಸ್ವಲ್ಪ ಜನಕ್ಕೆ ರೀಸೆಂಟಾಗಿ ಒಂದು ಪೇಷಂಟ್ಗೆ ನೆಕ್ಸ್ಟ್ ಡೇ ಮಾರ್ನಿಂಗು ಅವರು ಆ್ಯಕ್ಚುಲಿ ಶಿ ವಾಸ್ ಗೋಯಿಂಗ್ ಆಫ್ ಟು ಲಂಡನ್. ಸೊ ಅವ್ರಿಗೆ ತುಂಬಾ ಕಾಲಲ್ಲಿ ನವೆ, ಕಾಲು ಕಪ್ಪಗಾಗಿಬಿಟ್ಟಿತ್ತು. ಸೊ ಅವತ್ತು ಒಂದು ದಿವಸ ಮಧ್ಯಾಹ್ನ ಒಂದು ಸರ್ತಿ ಬೆಳಗ್ಗೆ ಒಂದು ಸರ್ತಿ ಬಂದಿದ್ದ, ಒಂದು 11 ಗಂಟೆ 11:15 ಬಂದುಬಿಟ್ಟಿದ ಮೇಲೆ ಅವರು ಅವಾಗೇ ಒಂದು ಆ್ಯಕ್ಚುಲಿ ನಾವೆಲ್ಲ ಹೇಳಿದ ಮೇಲೆ ಸ್ಕ್ಯಾನಿಂಗ್ ಎಲ್ಲ ಮಾಡಿ ಎಲ್ಲ ಡಯಾಗ್ನೋಸ್ ಮಾಡಿದ ಮೇಲೆ ಶಿ ಟುಕ್ ಎ ಇಮಿಡಿಯೇಟ್ ಡೆಸಿಷನ್. ನನಗೆ ಈ ಥರ ಕಟ್ಟಿಂಗು ಸ್ಟಿಚಿಂಗ್ ಅನಸ್ಥೀಷಿಯಾ ಇರೋಲ್ಲ ಅಂದ ತಕ್ಷಣ 1:30-2 ಗಂಟೆ ಅಷ್ಟೊತ್ತಿಗೆ ಮಧ್ಯಾಹ್ನ ಆಪ್ರೇಷನ್ ಮಾಡಿಸ್ಕೊಂಡ್ಬಿಟ್ಟು 5 ಗಂಟೆಗೆ ಡಿಸ್ಚಾರ್ಜ್ ಆಗಿಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ 3 ಗಂಟೆಗೆ ಏರ್ಪೋರ್ಟ್ಗೆ ಹೋಗಿ 6 ಗಂಟೆಗೆ ಬ್ರಿಟಿಷ್ ಏರ್ವೇಸ್ ಫ್ಲೈಟು ತೊಗೊಂಡು ಶಿ ವೆಂಟ್ ಆಫ್ ಟು ಲಂಡನ್. ಸೊ ಈ ಥರ ಸುಲಭ ಒಂದು ಪ್ರೊಸೀಜರ್. ಅವ್ರಿಗೆ ಅನಸ್ಥೀಷಿಯಾನು ಏನು ಕೊಟ್ಟಿಲ್ಲ ಅವ್ರಿಗೆ. ಸೊ ಸ್ವಲ್ಪ ಜನಕ್ಕೆ ಆ್ಯಂಗ್ಸೈಟಿ ಇರೋದ್ರಿಂದ ಸ್ವಲ್ಪ ಸ್ಮಾಲ್ ಡೋಸ್ ಆಫ್ ಅನಸ್ಥೀಷಿಯಾ ಕೊಡ್ತೀವಿ. ಬಟ್ ಅವೆಲ್ಲ ದಿ ಅವೇಕ್ ಅನಸ್ಥೀಷಿಯಾ. ಅವ್ರಿಗೆ ಏನಾಗ್ತದೋ ಅನ್ನೋದು ಆ್ಯಕ್ಚುಲಿ ಗೊತ್ತಾಗ್ತಾ ಇರ್ತದೆ. ಸೊ ಈ ಥರ ಸುಲಭವಾದಂಥ ಪ್ರೊಸೀಜರ್ಸು ಭಾಳ ಜನ ಇದು ದೊಡ್ಡ ಆಪರೇಷನ್ ಅಂತ ಹೇಳಿಬಿಟ್ಟು ತುಂಬ ಜನ ನೆಗ್ಲೆಕ್ಟ್ ಮಾಡಿ ಹಾಳು ಮಾಡಿಕೊಂಡು ಕಾಂಪ್ಲಿಕೇಟ್ ಆಗಿ ಈ ಥರ ಲಾಸ್ಟ್ ಸ್ಟೇಜಸಲ್ಲಿ ಬರ್ತಾರೆ. ಅದಕ್ಕೆ ನನ್ನ ಹತ್ರ ಬರೋ ಪೇಷಂಟ್ಸ್ ಎಲ್ಲರೂ 10 ಜನ ಬಂದರೆ 7 ಜನ ಸ್ಟೇಜ್ 3 ಸ್ಟೇಜ್ 4 ಬರ್ತಾರೆ. ಎರ್ಲಿ ಸ್ಟೇಜಸಲ್ಲಿ ಯಾರೂ ಬರೋಲ್ಲ. ಯಾಕಂದರೆ ಯಾವುದೋ ಟ್ಯಾಬ್ಲೆಟು, ಇಂಜೆಕ್ಷನ್ಸು, ಕಾಲು ಮೇಲ್ಗಡೆ ಇಡೋದು, ಸ್ಟಾಕಿಂಗ್ಸ್ ಹಾಕ್ಕೊಳ್ಳೋದು, ಇದರಿಂದ ಹೋಗುತ್ತೇನೋ ಅಂತ ಹೇಳಿಬಿಟ್ಟು ಭಾಳ ಜನ ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ. ಈ ಥರ ನೆಗ್ಲೆಕ್ಟ್ ಮಾಡಬಾರ್ದು. ಈ ಥರ ವೆರಿಕೋಸ್ ವೇನ್ಸ್ ಇದ್ದಾಗ ಮಾತ್ರ ಇದು, ಯಾಕಂದರೆ ಇದು ಆ್ಯಕ್ಚುಲಿ ಪ್ರೋಗ್ರೆಸಿವ್ ಡಿಸೀಸ್, ಮುಂದಕ್ಕೆ ಹೋಗ್ತಾ ಇರ್ತದೆ. ಇದರಿಂದ ಕಾಂಪ್ಲಿಕೇಟ್ ಆಗುತ್ತೆ. ಅದು ಮುಂಚೆನೇ ನೋಡಿಕೊಂಡು ವಾಸಿ ಮಾಡ್ಕೊಳ್ಳೋದು ಉತ್ತಮ.